ಡಾಕ್ಟರ್, ಆ ನೆನಪುಗಳೆಲ್ಲ ಮತ್ತೆ ವಾಪಸ್ ಬರುತ್ತಲ್ವಾ? ಅದನ್ನ ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾದವರಲ್ಲಿ ಕೆಲವರಿಗೆ ನೆನಪು ಜಸ್ಟ್ 1 ಗಂಟೆಲೇ ವಾಪಸ್ ಬಂದಿದೆ, ಕೆಲವರಿಗೆ ದಿನಗಳು, ಮತ್ತೆ ಕೆಲವರಿಗೆ ತಿಂಗಳು, ವರ್ಷಗಳೇ, ಹೀಗೆ. ಹಾಗೆಯೇ ಕೆಲವರಿಗೆ ನೆನಪು ವಾಪಸ್ಸೇ ಬಂದಿಲ್ಲ. ಸೊ ಈಗಲೇ ಏನು ಹೇಳೋದಕ್ಕಾಗಲ್ಲ. ಅಲ್ಲ ಡಾಕ್ಟರ್, ಈಗ ಅವ್ರಿಗೆ ಮತ್ತೆ ನೆನಪುಗಳನ್ನ ಬರ್ಸೋದು ಹೇಗೆ? ಹೀಗೆ ಅಂತ ಹೇಳೋದಕ್ಕಾಗಲ್ಲ. ಕೆಲವರಿಗೆ ಕೆಲವು ವ್ಯಕ್ತಿನ ನೋಡಿದಾಗ ನೆನಪಾಗತ್ತೆ, ಕೆಲವೊಂದು ಜಾಗಗಳನ್ನು ನೋಡಿದಾಗಲೂ ನೆನಪು ಬರ್ಬೋದು. ಪರ್ಟಿಕ್ಯುಲರ್ ಆಗಿ ಹೀಗೆ ಆಗತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಡಾಕ್ಟ್ರೆ, ಅವಳ ಜೀವನದಲ್ಲಿ ಅವಳು ಮರ್ತು ಹೋಗಿದ್ದಾಳಲ್ಲ, ಆ ದಿನಗಳೇ ಬಹಳ ಮುಖ್ಯವಾದ್ದು. ಅಂದ್ರೆ ಅವಳು ಮದುವೆ ಆಗಿದ್ದು, ಅವಳು ಬದಲಾಗಿದ್ದು, ಇದೆಲ್ಲ. ಒಂದ್ ವೇಳೆ ಅವಳ ಮದುವೆ ಬಗ್ಗೆ ಮಾತಾಡಿದ್ರೆ ಅವಳಿಗೆ ಮತ್ತೆ ಎಲ್ಲ ನೆನ್ಪು ಬರ್ಬೋದಾ? ಆಗುತ್ತೆ ಅಂತನೂ ಹೇಳಕ್ಕಾಗಲ್ಲ, ಹಾಗೆ ಆಗಲ್ಲ ಅಂತನೂ ಹೇಳಕ್ಕಾಗಲ್ಲ. ಬಟ್ ಪ್ರಯತ್ನ ಅಂತೂ ಮಾಡ್ಬೋದು. ನಾನು ಈಗಲೇ ಆಕೆನ್ ಮಾತಾಡಿಸ್ತೀನಿ. ಸರ್, ಸದ್ಯದ ಪರಿಸ್ಥಿತಿಲಿ ಬೇಡ. ಇನ್ನು 4-5 ಡೇಸು ಈ ಥರದ ಪ್ರಯತ್ನ ಯಾರೂ ಮಾಡೋದು ಬೇಡ. ಸ್ವಲ್ಪ ತಾಳ್ಮೆಯಿಂದ ಇರಿ. ಅಲ್ಲಿವರೆಗೂ ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಟು ಅಬ್ಸರ್ವೇಷನ್ ಅಲ್ಲಿ ಇಡೋಣ. ಅವಾಗ್ಲೂ ಅವ್ರಿಗೆ ನೆನಪು ಬರಲಿಲ್ಲ ಅಂದ್ರೆ ಅವಾಗ ಯೋಚನೆ ಮಾಡಿದ್ರಾಯ್ತು. ಅವರು ಮರ್ತೋಗಿರೋ ನೆನಪುಗಳನ್ನ ತರಿಸೋ ಪ್ರಯತ್ನ ಅಂತೂ ನಮ್ಮ ಕಡೆಯಿಂದ ಆಗುತ್ತೆ. ಮಿಕ್ಕಿದ್ದು ಆ ದೇವ್ರಿಗೆ ಬಿಟ್ಟಿದ್ದು. ಇವಾಗ ಹೇಗೆ ಅನಿಸ್ತಾ ಇದೆ? ನಾಟ್ ಬ್ಯಾಡ್ ಡಾಕ್ಟರ್. ಈ ಕ್ಷಣದಿಂದನೇ ನೀವು ಆಸೆ ಪಟ್ಟ ಬದುಕು ನಿಮ್ದಾಗತ್ತೆ ಮೇಡಮ್. ಹೂ ಆರ್ ಯು? ನನಗೆ ಆಕ್ಸಿಡೆಂಟ್ ಮಾಡ್ದವನ ಇಲ್ಲ ನನ್ನ ಕಾಪಾಡ್ದವನ? ರಾಘು, ಏನೋ ಮಾಡ್ತಿದ್ಯಾ? ಬಿಡ ತರುಣ. ತರುಣ್ ಅವ್ರೆ, ತಡಿಬಿಡಿ. ಕೋಪದಲ್ಲಿ ಗಾಡಿಗೆ ಯಾಕೆ ಹೊಡಿತೀರಾ? ಅಲ್ಲಿ ಕಲ್ಲಿದೆಯಲ್ಲ, ಅದು ಕೊಡಿರಿ. ಇಲ್ಲ ಮರ ಕೊಡಿ, ಇಲ್ಲ ಅಲ್ಲಿ ಗಾಡಿ ಕಾಣ್ತಾ ಇದೆಯಾ, ಅದಕ್ಕೋಗಿ ತಲೆ ಚಚ್ಕೊ, ಅವಾಗ ಸರಿ ಹೋಗುತ್ತಲ್ವಾ? ಇಲ್ಲ ರಾಮಾಚಾರಿ ಅವ್ರೆ, ಆದ್ರೆ ಸರಿ ಹೋಗುತ್ತಾ? ಸರಿ ಹೋಗಲ್ಲ ತಾನೆ? ಮತ್ ಯಾಕೆ ಇಷ್ಟು ಹತಾಶೆಗೊಳಗಾಗಿದ್ಯಾ? ಇವಾಗ ನನಗೆ ಉಳಿದಿರೋದು ನಿರಾಶೆ, ಹತಾಶೆ ಮಾತ್ರ ಅಲ್ವಾ? ಸಂಕಟ ದೂರ ಸರಿದಾಗ ಸಂತೋಷ ಬರಬೇಕು, ಆದ್ರೆ ಇವಾಗ ಸಮಸ್ಯೆ ಬಂದ್ ಕೂತಿದ್ಯಲ್ಲ. ಬಿರುಗಾಳಿ ಎದ್ದಾಗ ಎಲೆ ಉದುರೋಯ್ತು ಅಂತ ಆತಂಕ ಪಡಕ್ಕಿಂತ
ಮರ ಗಟ್ಟಿಯಾಗಿ ನಿಂತಿದೆಯಲ್ಲ ಅಂತ ಸಂತೋಷದ ನಿಟ್ಟುಸ್ರು ಬಿಡ್ಬೇಕು ರಾಘು. ನನ್ನ ಜೀವನದಲ್ಲಿ ಎಲ್ಲ ಸರಿ ಹೋಯ್ತು. ಇನ್ ಮುಂದೆ ಬರೀ ಖುಷಿನೇ ಅಂತ ಅನ್ಕೊಂಡಿದ್ದೆ. ಹೀಗಾಗುತ್ತೆ ಅಂದ್ರೆ ನನ್ನ ಮನ್ಸಿಗೆ ಎಷ್ಟು ನೋವಾಗ್ಬಾರ್ದು. ಸಂತೋಷನ ತರಬೇಕಾಗಿರೋ ಜಾಗದಲ್ಲಿ ಸಂಕಟ ಅಂತಂದಿಟ್ನಲ್ಲ, ಇವಾಗ್ಲೇ ಆಕ್ಸಿಡೆಂಟ್ ಆಗ್ಬೇಕಾಗಿತ್ತ. ಆ ದೇವ್ರನ್ನ ನಾನು ಎಷ್ಟು ನಂಬಿದೆ, ಎಷ್ಟು ಪೂಜೆ ಮಾಡಿದೆ, ಎಷ್ಟು ವ್ರತಗಳನ್ನ ಮಾಡಿದೆ. ಇದೇನ ಅವ್ನು ಕೊಟ್ಟು ಪ್ರತಿಫಲ? ರಾಘು, ನೀನ್ ಅವತ್ತು ಅವನ್ನ ನಂಬಿದ್ದಕ್ಕೆ ಅವನ ತಂಗಿನ ಇವತ್ತು ಕಾಪಾಡಿದ್ದು. ಜೊತೆಗೆ ನೋವು ಕೊಟ್ಟಿದ್ದಾನಲ್ಲ. ಇದನ್ನ ನೋವು ಅಂತ ಯಾಕೆ ಅನ್ಕೋತೀಯಾ? ಇದವ್ನು ಕೊಡ್ತಿರೋ ಪರೀಕ್ಷೆ ಅಂತ ತಿಳ್ಕೊ. ದೇವರು ನಿನ್ನಿಂದ ನಿನ್ ಹೆಂಡ್ತಿನ ಕಿತ್ಕೊಂಡಿಲ್ಲ, ಕಿತ್ಕೊಂಡಿರೋದು ಅವಳ ನೆನಪುಗಳು ಮಾತ್ರ. ಅವ್ರು ಚಿಕ್ಕ ವಯಸ್ಸಿನ ನೆನ್ಪು ಕಿತ್ಕೊಂಡು ಇದನ್ನ ಉಳಿಸ್ಬೋದಿತ್ತಲ್ವಾ? ಲೋ ರಾಘು, ಅದನ್ನ ನಾವು ಡಿಸೈಡ್ ಮಾಡಕ್ಕಾಗತ್ತೇನೋ? ಡೆಸ್ಟಿನಿ ಅನ್ನೋದೊಂದು ಇರುತ್ತೆ ತಾನೆ. ಓಕೆ, ಆ ಡೆಸ್ಟಿನಿಲಿ ನೆನಪು ಮತ್ತೆ ಬರೋ ತರ ಬರ್ದಿದ್ದಾನ? ಬರಲ್ಲ ಅನ್ನೋ ಅಪನಂಬಿಕೆ ಬೇಡ ರಾಘು. ಜೀವನ ಅಂದ್ರೇನೆ ನಂಬಿಕೆ. ನೋಡು, ಸರಿ ಹೋಗುತ್ತೆ ಅನ್ನೋದು ಹೊಸ ದಾರಿನ ಹುಟ್ಟಾಕಿದ್ರೆ ಎಲ್ಲ ಮುಗಿದೋಯ್ತು ಅನ್ನೋದು ಇರೋ ದಾರಿನೂ ಮುಚ್ಚಿಬಿಡುತ್ತೆ. ಆಯ್ತು, ನಂಬಿಕೆ ಇಟ್ಕೊಳ. ಅಂದ್ರೆ ಅವ್ರ ಜೊತೆ ನನ್ನ ಜೀವನ ನಡೆಯತ್ತಾ? ನನ್ ಬದುಕು ಸಾಗತ್ತಾ? ಸಾಗುತ್ತಾ ಅಲ್ಲ, ಸಾಕ್ಸ ದಾರಿ ನೀನ್ ಕಣ್ಣಿಡಿಬೇಕು. ಅದನ್ನ ಬಿಟ್ಟು ಸುಮ್ಮನೆ ಕೂತ್ರೆ ಏನೋ ಪ್ರಯೋಜನ ಇಲ್ಲ ರಾಘು. ನಾನು ಆಗ್ಲೇ ಹೇಳ್ದೆ ತಾನೆ, ತಂಗಿ ಇನ್ನೂ ಬದುಕಿದಾಳೆ, ಹೋಗಿರೋದು ಅವಳ ನೆನಪುಗಳು ಮಾತ್ರ. ಎಲ್ಲಕ್ಕಿಂತ ಹೆಚ್ಚಾಗಿ ತಾತನ ಜಾನ್ಸಿ ಹತ್ರ ಮಾತಾಡ್ತೀನಿ ಅಂತ ಹೇಳಿದಾರಲ್ವಾ, ಅವ್ರ ಸಪೋರ್ಟ್ ನಿನ್ಗೆ ಇದೆ ಅನ್ನೋದು ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ನನಗೆ ಅರ್ಥ ಆಗ್ತಿದೆ ತರುಣ, ಆದ್ರೆ ಸಹಿಸ್ಕೊಳಕ್ ಆಗ್ತಿಲ್ಲ. ಯಾಕಂದ್ರೆ ಎಂತ ಮಧುರವಾದ ಕ್ಷಣದಲ್ಲಿ ನಿಂತಿದ್ವಿ ಗೊತ್ತಾ? ಆ ಕ್ಷಣಕ್ಕೆ ಈ ಭೂಮಿ ಮೇಲೆ ಸಂತೋಷವಾಗಿದ್ದವ್ರು ನಾವೇ ಇರಬೇಕು. ಅಂತ ಕ್ಷಣದಲ್ಲಿ ಆಕ್ಸಿಡೆಂಟ್ ನಮ್ಮ ಪರಿಸ್ಥಿತಿಗೆ ತಂದ್ಬಿಡ್ತು. ರಘು, ಅನಿರೀಕ್ಷಿತವಾಗಿ ಆಗದ್ನೇ ಅಲ್ವಾ ಆಕ್ಸಿಡೆಂಟ್ ಅಂತ ಹೇಳೋದು. ಗೊತ್ತಿದ್ದು ಆದ್ರೆ ಅದು ಹೇಗೆ ಆಕ್ಸಿಡೆಂಟ್ ಅನ್ಸ್ಕೊಳ್ಳುತ್ತೆ? ಇದು ಆ ದೇವ್ರು ಕೊಡ್ತಾ ಇರೋ ಪರೀಕ್ಷೆ ಅಷ್ಟೇ. ಲೋ ರಾಘು, ನಂಬಿಕೆ ಕಳ್ಕೊಬೇಡ, ಎಲ್ಲ ಸರಿ ಹೋಗುತ್ತೆ. ನೋಡ್ರ ರಘು, ತಂಗಿ ನಿನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾಳೆ, ನಿನ್ ಪಡ್ಕೋಬೇಕು ಅಂತ ಎಷ್ಟು ಒದ್ದಾಡಿದಾಳೆ. ನೀನು ಅವಳನ್ನ ಪಡ್ಕೋಬೇಕು ಅಂತ ಏನೆಲ್ಲ ಹೋರಾಟ ಮಾಡಿದ್ಯಾ ಅಲ್ವಾ? ನೀವಿಬ್ರು ಇಷ್ಟೆಲ್ಲ ಮಾಡಿರುವಾಗ ದೇವ್ರು ನಿಮ್ಮಿಬ್ರನ್ನ ದೂರ ಮಾಡ್ತಾನ? ನೋಡು, ಈಗ ಏನ್ ನೋವಿನ ಕ್ಷಣಗಳಿದೆಯೋ ಅದೆಲ್ಲ ಕಳಿಯುವಂತ ಕ್ಷಣ ಬರುತ್ತೆ, ಬಂದೇ ಬರುತ್ತೆ. ಅಲ್ಲಿ ತನಕ ಧೈರ್ಯವಾಗಿರೋ. ಏನ್ ತುಳಸಿ ಇದು? ಬಟ್ಟೆ ಪ್ಯಾಕ್ ಮಾಡೋದನ್ನ ಬಿಟ್ಟು ಆರ್ತಿ ತಟ್ಟೆ ಯಾಕೆ ರೆಡಿ ಮಾಡ್ಕೋತಾ ಇದೀಯಾ? ಅದೇ ನಾಗಾರ್ಜುನ್, ನಮ್ ಜಾನ್ಸಿ ಅವಳಿಗೆ ಎದುರಾದ ಆಪತ್ಗಳನ್ನೆಲ್ಲ ಪಾರ್ ಮಾಡಿ ಹಾಸ್ಪಿಟಲ್ ಇಂದ ಮನೆಗ್ ವಾಪಸ್ ಬರ್ತಾ ಇದ್ದ. ಅವಳ ಕಷ್ಟಗಳೆಲ್ಲ ಕಳೆದು ಇನ್ನು ಮುಂದೆ ಅವಳಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂತ ಆರತಿ ಮಾಡಿ ಒಳಗಡೆ ಕರ್ಕೋಬೇಕಲ್ವಾ? ಅಲ್ಲ ತುಳಸಿ, ಅವಳಿಗೆ ಪದ್ಯ ಬಂದ ತಕ್ಷಣ ನನ್ನ ಕಣ್ಮುಂದೆ ನಿಲ್ಬೇಡ ಅಂತ ನಿನ್ನ ಬಾಯಿಗೆ ಬಂದಾಗ ಬೈದ್ಬಿಟ್ಟು ಕಳ್ಸಿದಾಳೆ. ಅಂತದ್ರಲ್ಲಿ ಅವಳಿಗೆ ಆರತಿ ಮಾಡೋ ಶಾಸ್ತ್ರ ಕೈ ಹಾಕ್ತಾ ಇದೀಯಾ? ಅಷ್ಟಕ್ಕೂ ನಿನ್ನ ಹತ್ರ ಆರತಿ ಮಾಡಿಸ್ಕೊಳಕ್ಕೆ ಅವಳೇನೋ ಸಾಫ್ಟ್ ಜಾನ್ಸಿ ಅಲ್ಲ, ಧೈರ್ಯ ತುಂಬಿದ ಕೊಬ್ಬಿದ ಹೆಣ್ಣು. ಮುಖದ ಮೇಲೆ ಹೊಡೆದಾಗಲ್ಲ, ಮುಖದ ಮೇಲೆ ಹೊಡೆದೇ ಮಾತಾಡೋ ಕ್ಯಾರೆಕ್ಟರ್ ಹಳೆ ಜಾನ್ಸಿ. ಅಲ್ಲ ತುಳಸಿ, ಅವಳಿಗೆ ರಾಘವೇಂದ್ರನೇ ನೆನಪಾಗ್ಲಿಲ್ಲ ಅಂದ್ಮೇಲೆ ಈಗ ನಿನ್ನನ್ನ ಇಲ್ಲಿ ನೋಡಿ ಸುಮ್ನೆ ಇರ್ತಾಳೆ ಅನ್ಕೊಂಡಿದ್ಯಾ? ನಾಗಾರ್ಜುನ್, ಅವಳು ಬಂದು ಕಿರ್ಚಾಡ್ತಾಳೆ ಅಂದ ತಕ್ಷಣ ಅಲ್ಲಿಂದ ಓಡ್ ಹೋದ್ರೆ ನನ್ನ ಆಸೆ ಕೈ ತಪ್ಪ ಹೋಗಲ್ವಾ? ಈ ಆಸ್ತಿ ಕೈ ಬಿಟ್ಟು ಹೋಗಲ್ವಾ? ಆಸ್ತಿ ಕೈ ಬಿಟ್ಟು ಹೋಗೋದು ಮಾತ್ರ ಅಲ್ಲ, 4 ಬಿಡಿಸ್ಕೊಂಡು ಈ ಮನೆಯಿಂದ ನಾವೆಲ್ಲ ಆಚೆ ಹೋಗ್ಬೇಕಾಗತ್ತೆ. ಹೌದು ಮಾಮ್, ಡ್ಯಾಡ್ ಹೇಳ್ತಿರೋದು ಕರೆಕ್ಟ್ ಆಗೇ ಇದೆ. ಅವಳಿಗೆ ಇವಾಗ ಮೆಮೊರಿ ಲಾಸ್ ಆಗಿರೋದ್ರಿಂದ ಅವಳು ನಮ್ಮ ಮೇಲೆ ಕೋಪ ಮಾಡ್ಕೊಳ್ದೇ ಇರ್ತಾಳ. ಅವಳಿಗೆ ಮೆಮೊರಿ ಲಾಸ್ ಆಗಿರೋದು ನಮಗ್ ಮೈನಸ್ ಅಂತ ನೀವ್ ಅನ್ಕೊಂಡಿದ್ದೀರಾ, ಬಟ್ ಯು ನೋ ವಾಟ್, ಅದೇ ನಮ್ಗೆ ಪ್ಲಸ್ ಪಾಯಿಂಟ್. ಅವಳಿಗೆ ಆ ರಾಗು ನೆನಪಾಗ್ಬಾರ್ದು ಅಂತ ಅಲ್ವಾ ನಾನ್ ಬಯಸ್ತಾ ಇರೋದು. ಓ, ನೀನು ಬಯಸಿದ ತಕ್ಷಣ ನಿಮ್ಮ ಅಪ್ಪ ಸುಮ್ಮನೆ ಇದ್ಬಿಡ್ತಾರ? ಏ ತುಳಸಿ, ಅವಳು ಮನೆಗ್ ಬಂದ ತಕ್ಷಣ ನಿಮ್ಮ ಅಪ್ಪ ಮಾಡೋ ಮೊದಲನೇ ಕೆಲ್ಸನೇ ರಾಘು ಬಗ್ಗೆ ಅವಳಿಗೆ ಹೇಳೋದು. ನೋ ನೋವು ಅಂದ ತಕ್ಷಣ ಸತ್ಯ ಏನು ಬದಲಾಗಲ್ಲ ತುಳಸಿ. ಒಂದು ತಿಳ್ಕೊ, ಸತ್ಯ ಅವಳಿಗೆ ಅರ್ಥ ಮಾಡಿಸಿ ಅವರಿಬ್ಬರನ್ನು ಒಂದು ಮಾಡೋವರೆಗೂ
ನಿಮ್ಮ ಅಪ್ಪ ಸುಮ್ಮನೆ ಕೂರೋದಿಲ್ಲ. ನೀನು ಸುಮ್ಮನೆ ಈ ರೀತಿ ನನಸಾಗದಲ್ಲೂ ಕನ್ಸೆಲ್ಲ ಕಾಣ್ತಾ ಕುತ್ಕೋಬೇಡ. ಪಲ್ಲವ್, ನೀನು ಊಟ ಮಾಡ್ಬಾ. ಎಲ್ರದ್ದು ಊಟ ಆಗ್ಲಿ ಮತ್ತೆ ನಾನು ಆಮೇಲೆ ಮಾಡ್ತೀನಿ. ರೀ, ನೀವೊಂದ್ ಮಾತು ಅನಿತಿನ ಊಟಕ್ಕೆ ಕರಿಬೇಕಿತ್ತು. ಅವಳ ಕೋಪ ಕಮ್ಮಿ ಆಗೋವರೆಗೂ ಅವಳನ್ನ ಅವಳ ಪಾಡಕ್ ಬಿಟ್ಬಿಡೋಣ. ಅವಳನ್ನ ಡಿಸ್ಟರ್ಬ್ ಮಾಡೋದು ಬೇಡ. ಸರಿ ರೀ. ವಿನುತಾ, ಪ್ಲೇಟ್ಗೆ ಊಟ ಬಡಿಸ್ಕೊಂಡು ಹೋಗಿ ನೀನೇ ಅನಿತನ್ ಕೊಟ್ಬಿಡಮ್ಮ. ಅಕ್ಕ, ಊಟ ಮಾಡಿ. ನೀನ್ ಯಾಕೆ ಭಯ ಪಡ್ತಾ ಇದ್ಯಾ? ಈಗ ನಿನ್ ಭಯ ಪಡಬಾರ್ದು ಅಲ್ವಾ? ಯಾಕಕ್ಕ ಹೀಗ್ ಕೇಳ್ತಾ ಇದ್ದೀರಾ? ಹೌದು ವಿನುತಾ, ಇವಾಗ ನಾನು ಮೊದ್ಲಿನ ತರ ಸ್ಟ್ರಾಂಗ್ ಅನಿತಾ ಅಲ್ಲ, ವೀಕ್ ಆಗಿದ್ದೀನಿ ಅಲ್ವಾ? ಯಾವ ರಾಗು ನನ್ ತಾಳ ಕುಣಿತಾ ಇದ್ನೋ, ನಾನು ಹೇಳಿದ್ನ ಚಾಚು ತಪ್ಪದೆ ಪಾಲಿಸ್ತಿದ್ನೋ, ನೀನೇ ಎಲ್ಲ ಅಂತ ಹೇಳ್ತಿದ್ದವನು ಇವಾಗ ನನ್ನ ವಿರುದ್ಧನೇ ತಿರುಗ್ ಬಿದ್ದಿದ್ದಾನೆ. ಅವನನ್ನ ಕಂಡ್ರೆ ಇವಾಗ ನಾನು ಭಯ ಪಡೋ ಪರಿಸ್ಥಿತಿ. ಅಷ್ಟಕ್ಕೂ ನಾನ್ ಯಾಕೆ ಭಯ ಪಡ್ತಾ ಇದ್ದೀನಿ? ಅಕ್ಕ, ಅವ್ರು ಗಂಡ್ಸಲ್ವಾ, ಕೋಪ ಜಾಸ್ತಿನೇ ಇದೆ. ಅಂದ್ರೆ ನಾನ್ ವೀಕ್ ಆಗಿಲ್ಲ, ನನಗಿಂತ ಅವನ್ ಸ್ಟ್ರಾಂಗ್ ಆಗಿದ್ದಾನೆ ಅಂತ ಹೇಳ್ತಾ ಇದ್ಯಾ? ಅವನ ವಿಷಯ ಬಿಡು. ಯಾವ ಪಲ್ಲವಿನ ನಾನು ಈ ಮನೆಗ್ ಬರ್ಬೇಡ ಅಂತ ಹೇಳಿದ್ನೋ, ಅವಳು ನನ್ ಕಣ್ಣು ಮುಂದೆನೆ ಇವತ್ ಎಷ್ಟು ಆರಾಮಾಗಿ ಓಡಾಡ್ಕೊಂಡಿದ್ದಾಳೆ ನೋಡು. ನಾನು ಅನ್ಕೊಂಡಿದ್ ಯಾವ್ದು ಆಗ್ತಾ ಇಲ್ಲ, ಎಲ್ಲ ನನ್ ವಿರುದ್ಧವಾಗಿ ಆಗ್ತಾ ಇದೆ. ಅಂದ್ರೆ ನಾನ್ ವೀಕ್ ಆಗಿದ್ದೀನಿ, ನನ್ನಿಂದ ಏನು ಮಾಡಕ್ ಆಗಲ್ಲ ಅಂತಾನೆ ತಾನೇ ಅರ್ಥ. ಅಕ್ಕ, ನೀವ್ ಯಾಕೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತೀರಾ? ಅದನ್ನ ಬಿಟ್ಬಿಡಿ. ನಿಮ್ಗೂ ಒಂದೊಳ್ಳೆ ಭವಿಷ್ಯ ಇದೆ. ಎದ್ದು ಊಟ ಮಾಡಿ. ಏಯ್, ನಿಜ ಹೇಳು, ನಾನು ಆ ಝಾನ್ಸಿಗಿಂತ ಯಾವ ವಿಷಯದಲ್ಲಿ ಕಡಿಮೆ ಇದ್ದೀನಿ? ಯಾವ ವಿಷಯದಲ್ಲಿ ಅನ್ನೋದ್ನೆಲ್ಲ ಮದ್ವೆ ಮನೇಲೆ ಹೇಳಿದ್ನಲ್ಲ ಅಕ್ಕ. ಏನು ನೀನು ನನಗೆ ಉರಿಸ್ತಾ ಇದ್ಯಾ? ಇಲ್ಲ ಅಕ್ಕ, ಅವ್ರು ಹೇಳಿದ್ರು ಅಂತ ಅಷ್ಟೇ ನಾ ಹೇಳಿದ್ದು. ಇಲ್ಲ, ಅವಳು ಬದುಕ್ಬಾರ್ದು. ಹಾಗೆ ಅವಳು ಸಾಯ್ಬೇಕು ಅಂದ್ರೆ ಅವಳು ಇವಾಗ ಹೇಗಿದ್ದಾಳೆ ಅನ್ನೋ ಇನ್ಫಾರ್ಮೇಶನ್ ನನಗ್ ಬೇಕು. ನನಗಿವಾಗ ಬೇಕು. ಮೇಡಮ್ ಅವ್ರೆ, ಝಾನ್ಸಿ ಮೇಡಮ್ ಅವ್ರು ಬಂದ್ರಿ. ಹೌದಾ? ಪ್ರಣವ್, ನಾಗಾರ್ಜುನ್, ಝಾನ್ಸಿ ಬಂದೇಳಂತೆ. ಬನ್ನಿ, ಆರತಿ ಮಾಡಿ ಒಳಗಡೆ ಕರ್ಕೊಳ್ಳೋಣ. ನಿಮ್ಮಮ್ಮ ಝಾನ್ಸಿಗೆ ಆರತಿ ಮಾಡ್ತಾಳೋ ಇಲ್ಲ ಝಾನ್ಸಿನ ಇವಳಿಗೆ ಮಂಗಳಾರತಿ ಮಾಡ್ತಾಳೋ ಗೊತ್ತಿಲ್ಲ. ಬಾ ನೋಡೋಣ. ಅಪ್ಪ, ಝಾನ್ಸಿ, ಒಂದ್ ನಿಮಿಷ ಅಲ್ಲೇ ನಿಂತ್ಕೊಳ್ಳಿ. ಮಲ್ಲಿ, ಇದೊಂಚೂರು ಹಚ್ಚು. ಏನಮ್ಮ ಇದೆಲ್ಲ? ಅಪ್ಪ, ನಮ್ ಝಾನ್ಸಿ ದೊಡ್ಡ ಗಂಡಾಂತರದಿಂದ ಪಾರಾಗಿ ಬಂದಿದ್ದಾಳೆ. ಅದ್ ಎಷ್ಟು ಭಯ ಪಟ್ಕೊಂಡಿದ್ಲೋ ಏನೋ, ಅದ್ ಎಷ್ಟು ಜನರು ಕಣ್ ಬಿದ್ದಿದ್ಯೋ ಏನೋ. ಅದಕ್ಕೆ ಆ ದೃಷ್ಟಿ ಎಲ್ಲ ಹೋಗ್ಲಿ ಅಂತ ಆರತಿ ತೆಗಿತಾ ಇದ್ದೀನಿ. ಝಾನ್ಸಿ, ನಿನಗ್ ಯಾರೇ ನಮ್ಮ ಮನೆಗ್ ಬರೋದಕ್ಕೆ ಹೇಳಿದ್ದು? ನನಗ್ ಆರತಿ ಮಾಡಕ್ ಪರ್ಮಿಷನ್ ಯಾರು ಕೊಟ್ಟಿದ್ದು? ಝಾನ್ಸಿ, 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 ಝಾನ್ಸಿ ಪುಟ್ಟ, ಪ್ಲೀಸ್ ಲಿಸನ್ ಟು ಮೀ ಮಾ, ಪ್ಲೀಸ್. ಅವಕಾಶ ನೋಡಿ ಬೇಳೆ ಬೇಯಿಸ್ಕೊಳತ್ ತಾನೇ ನಿನ್ ಬುದ್ಧಿ. ಹಾಸ್ಪಿಟಲ್ ನಿನಗ್ ಉಗ್ದಿ ಹೇಳ್ದೆ ತಾನೆ. ಅಲ್ಲಮ್ಮ ಝಾನ್ಸಿ, ಇವಾಗ ನಿಮ್ಮತ್ತೆ ತಾತ ಪ್ಲೀಸ್, ನೀನ್ ಸಪೋರ್ಟ್ ಮಾಡ್ಕೊಂಡ್ ಬರ್ಬೇಡ. ಮತ್ ಹೇಗ್ ನಮ್ ಮನೆ ಒಳಗಡೆ ಬಂದಿದ್ಯಾ? ಯಾಕೆ ಒಂದ್ಸತಿ ಹೇಳಿದ್ರೆ ನಿನಗ್ ಅರ್ಥ ಆಗಲ್ವಾ? ಝಾನ್ಸಿ, ಅದೇನು ಅಂತಂದ್ರೆ ತಾತ, ಇವ್ರ ಬಗ್ಗೆ ಗೊತ್ತಿದ್ದು ಇವ್ರ ಪರವಾಗಿ ಯಾಕೆ ಮಾತಾಡ್ಕೊಂಡ್ ಬರ್ತಿದ್ಯಾ? ಇವ್ರು ಯಾವತ್ತು ಒಳ್ಳೆ ಉದ್ದೇಶ ಇಟ್ಕೊಂಡ್ ಬರೋರಲ್ಲ. ಮಲ್ಲಿ, ಇವ್ರನ್ನೇಗ್ ಒಳಗಡೆ ಸೇರ್ಸ್ದೆ? ಮೊದ್ಲು ಇವ್ರನ್ನ ಹೊರಗಡೆ ಹೋಗೋದಕ್ಕೆ ಕೇಳು.
ಜಾನ್ಸಿ ನೋಡ್ಬಿಟ್ಟಿ ನೀನ್ ಈಗ ತಾನೇ ಹಾಸ್ಪಿಟ್ಲಿಂದ ಬಂದಿದ್ಯಾ, ಸ್ವಲ್ಪ ಶಾಂತವಾಗಿರಮ್ಮ, ಸಮಾಧಾನ ಮಾಡ್ಕೋ. ತಾತ, ನಾನ್ ಸಮಾಧಾನವಾಗಿರ್ಬೇಕು ಅಂದ್ರೆ ಇವ್ರ ಮನೆಯಿಂದ ಆಚೆ ಹೋಗ್ಬೇಕು. ಇವ್ರು ನೋಡ್ದೆ ನನ್ಗೆ ಇರಿಟೇಟ್ ಆಗ್ತಿದೆ. ನೋಡ್ಬಿಟ್ಟಿ ನಾನು ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳು. ಈಗ ನನ್ನ ಮಗಳು ತುಳಸಿ ಮೊದಲನಾಗಿಲ್ಲ, ಅವಳು ಬದಲಾಗಿದ್ದಾಳೆ. ಇವ್ರು ಬದ್ಲಾಗಿದಾರ, ಅದನ್ನ ನೀವ್ ನಂಬಿದ್ದೀರಾ? ನಾನ್ ಮಾತ್ರ ಅಲ್ಲಮ್ಮ, ನೀನು ಒಪ್ಕೊಂಡಿದ್ಯಾ, ಅವಳನ್ನ ನೀನು ಅಕ್ಸೆಪ್ಟ್ ಮಾಡ್ಕೊಂಡಿದ್ಯಾ. ಏನ್ ಹೇಳ್ತಿದ್ದೀರಾ ತಾತ? ಇವ್ರನ್ನ ನಾನೇ ಎಕ್ಸೆಪ್ಟ್ ಮಾಡ್ಕೊಳ್ಳೋಕ್ ಸಾಧ್ಯ? ಹೌದಮ್ಮ, ಅವಳು ಬದಲಾಗಿರೋದು ನಿನಗೂ ಗೊತ್ತಾಗಿದೆ. ನಿಂಗೆ ಗೊತ್ತಾದ್ಮೇಲೆ ಅವರು ಎಲ್ಲ ನಮ್ಮ ಮನೇಲಿ ಇರ್ಲಿ ಅಂತ ನೀನೇ ಹೇಳಿದ್ಯಾ. ನಿನಗೆ ಆಕ್ಸಿಡೆಂಟ್ ಆಯ್ತಲ್ಲ, ಹಾಗಾಗಿ ಎಲ್ಲ ಮರ್ತೋಗಿದಮ್ಮ. ತುಳಸಿ ಮತ್ತೆ ಅವ್ರ ಗುಂಪು ನಮ್ಮ ಮನೇಲಿ ಬಹಳ ದಿವಸದಿಂದ ಇದಾರಮ್ಮ. ಹೌದು ಮೇಡಮ್, ಯಜಮಾನ್ರು ಹೇಳ್ತಿರೋದು ನಿಜ. ಇವಾಗ ನೀವು ಸಾಕಷ್ಟು ವಿಷಯಗಳನ್ನ ಮರ್ತೋಗಿದ್ದೀರಾ. ಹೌದಮ್ಮ, ತುಂಬಾ ವಿಷಯಗಳು ಮರ್ತು ಬಿಟ್ಟಿದ್ಯಾ. ಸರಿ, ಈಗ ನಂದೊಂದು ಪ್ರಶ್ನೆ. ಇವತ್ತು ಏನ್ ಡೇಟ್ ಹೇಳು? ಮಾರ್ಚ್ 24. ಡೇಟ್ ಏನೋ ಕರೆಕ್ಟಾಗಿ ಹೇಳಿದ್ಯಾ, ಆದ್ರೆ ಮಂತು ಬದಲಾಗಿದೆ. ನವೆಂಬರ್ 24. ವಾಟ್? ಹೌದಮ್ಮ. ತಾತ, ಅಮ್ಮನ್ ವರ್ಷದ ತಿಥಿ ನನ್ 7.5 ತಿಂಗಳು ಹಾಸ್ಪಿಟಲ್ ಇದ್ದ. ಇಲ್ಲಮ್ಮ, 14 ದಿವಸ ಮಾತ್ರ ಇದ್ದಿದ್ದು. ಮತ್ತೆ ಇನ್ ಉಳ್ದಿದ್ದಿನ? ಹೌದಮ್ಮ, ಅಷ್ಟು ದಿನನೂ ನೀನು ತುಂಬಾ ಚೆನ್ನಾಗೇ ಇದ್ದೆ. ಒಂದಷ್ಟು ಬದಲಾವಣೆಗಳಾಯ್ತು. ನಿನಗೆ ಆಕ್ಸಿಡೆಂಟ್ ಆಯ್ತಲ್ಲ, ಹಾಗಾಗಿ ಎಲ್ಲ ಮರ್ತೋಗ್ಬಿಟ್ಟಿದೆಮ್ಮ. ಮತ್ತೆ ಇನ್ ಉಳ್ದಿದ್ 7.5 ತಿಂಗಳು ನನ್ ಲೈಫಲ್ಲಿ ಏನಾಗಿದೆ? ತುಂಬಾ ಬದಲಾಗಿದೆ. ಆ 7.5 ತಿಂಗಳ ಸಮಯದಲ್ಲಿ ತುಂಬಾನೇ ಬದಲಾಗಿದೆ ನಿನ್ನ ಲೈಫಲ್ಲಿ. ನೀನು ಲೈಫ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೆ. ನನಗಂತೂ ಒಂದು ಅರ್ಥ ಆಗ್ತಿಲ್ಲ ತಾತ. ಯಾವ್ದನ್ನ ನಂಬೋದಕ್ಕೂ ಆಗ್ತಿಲ್ಲ. ನಂಬಲೇಬೇಕು ಜಾನ್ಸಿ, ಯಾಕೆಂದ್ರೆ ಅದು ವಾಸ್ತವ. ನಾನಿನ್ನು ಏನೇನ್ ವಿಷಯ ಮರ್ತಿದ್ದೀನಿ, ಅದನ್ನಾದ್ರೂ ಹೇಳಿ. ಮತ್ತೆ 7.5 ತಿಂಗಳಲ್ಲಿ ನನ್ನ ಲೈಫಲ್ಲಿ ಏನೇನಾಗಿದೆ? ನಿನ್ನ ಲೈಫ್ಗೆ ಒಂದು ಅರ್ಥ ಸಿಕ್ಕಿದೆ, ಹೊಸ ಜೀವನ ಶುರು ಮಾಡಿದ್ಯಾ. ಅಮ್ಮ, ರಾಘು ಜಾನ್ಸಿನ್ ಕರ್ಕೊಂಡ್ ಬಂದ ಅನ್ಸುತ್ತೆ. ಏ ಮಂಜುಳಾ, ಲಲಿತಾ, ಬೇಗ ಆರ್ತಿ ತಟ್ಟೆ ತಗೊಂಬಂದ್ರೆ ಮಗ ಸೊಸೆ ಮನೆಗ್ ಬಂದಿದ್ದಾರೆ. ಸಂಗೀತ, ಏನ್ ಮಾಡ್ತಿದ್ಯಾ? ಬೇಗ ಬಾ ಅಮ್ಮ, ಬೇಗ ಬಾ. ದೊಡ್ಡಪ್ಪ, ಅಣ್ಣ ಅತ್ತಿಗೆ ಬಂದ್ಬಿಟ್ರಾ? ಆರ್ತಿಯಲ್ಲಿ ಅವಾಗ್ಲೇ ರೆಡಿ ಮಾಡ್ಕೊಳ್ಳಿ ಅಂದೆ. ನನ್ನ ಮಾತಿಗೆ ಕೇಳೋದಿಲ್ಲ ನೀವು. ಈಗ್ಲಾದ್ರೂ ರೆಡಿ ಮಾಡ್ಕೊಂಡು ಬನ್ನಿ, ಹೋಗಿ. ತರ್ತೀವಿ ದೊಡ್ಡಪ್ಪ. ನಡಿ ಲಲಿತಾ. ಬಾ ಬಾ. ಅಣ್ಣ ಅದ್ಕೇನ್ ಒಳಗ್ ಬರ್ಬೇಡಿ ಅಂತ ಹೇಳಿ ನಾವು ಬಂದ್ಬಿಟ್ವಿ. ಯಾಕೆಲ್ರಿ ಹೀಗ್ ನಿಂತಿದ್ದೀರಾ? ಎಲ್ಲಿ ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ. ಏನ್ರ ಇದು, ನೀವಿಬ್ರೇ ಬಂದಿದ್ದೀರಾ ಜಾನ್ಸಿಯಲ್ಲಿ? ಯಾಕ್ರೋ ಏನು ಮಾತಾಡ್ತಾ ಇಲ್ಲ? ಅವ್ರ ತಾತ ಏನಾದ್ರು ಕಳ್ಸಲ್ಲ ಅಂತ ಹೇಳಿದ್ರು. ನಮ್ಮನೆ ಸೊಸೆನ ಕಳ್ಸಲ್ಲ ಅನ್ನಕ್ಕೆ ಅವ್ರು ಯಾರು? ಏ ತೋರಣ, ಒಂದ್ ಆಟೋ ಕರ್ಕೊಂಬರೋ. ನಾನು ಅಮ್ಮ ಇಬ್ರು ಬರ್ತೀವಿ. ಅದ್ ಯಾಕೆ ಕಳ್ಸಲ್ಲ ಅಂತ ನೋಡ್ತೀವಿ. ಅತ್ತೆ, ಬಾಬಾ, ರಾಘುಗೂ ಜಾನ್ಸಿಗೂ ಡೈವರ್ಸ್ ಆಯ್ತಲ್ಲ,
ಅದಕ್ಕೆ ಹಾಗೆ ಹೇಳಿರ್ಬೋದು ಅನ್ಕೊಂತೀನಿ. ಯಾವ್ದಮ್ಮ ಡಿವೋರ್ಸ್ ಅದು? ಅದಾಗಿರೋದು ಬರೀ ಕಾಗದದ ಮೇಲೆ ಅಷ್ಟೇ, ಮಾನಸಿಕವಾಗಿ ಅಲ್ವಲ್ಲ. ಅವರು ಕಾನೂನು ಪ್ರಕಾರ ದೂರ ಆಗಿದ್ರು, ಮನ್ಸಲ್ಲಿ ಗಂಡ ಹೆಂಡತಿ ಆಗೇ ಇರ್ತಾರೆ. ಸೈನ್ ಹಾಕಿದ ತಕ್ಷಣ ಮುಗ್ದೋಗುವಂತ ಸಂಬಂಧ ಅಲ್ಲಮ್ಮ ಅವ್ರಿಬ್ರದು. ಅದು ಜನ್ಮ ಜನ್ಮಾಂತರದ ಅನುಬಂಧ. ಸರಿ ಕಣೋ, ಅವ್ರೇನೋ ಕಳ್ಸಲ್ಲ ಅಂತ ನೀನು ಸುಮ್ನೆ ಬಂದ್ಬಿಟ್ಯಾ? ಚಾನ್ಸಿ ಸುಮ್ನಾಗ್ಬಿಟ್ಲೇನೋ? ನಾನು ನನ್ ಗಂಡನ ಮನೆಗೆ ಹೋಗ್ತೀನಿ ಅಂತ ಹೇಳಿ ಬರ್ಬೇಕಾಗಿತ್ತು ತಾನೆ. ಬರೋದಕ್ಕೆ ಸಿದ್ಧವಾಗಿ ಇಲ್ದೇ ಇರೋದೇ ಝಾನ್ಸಿ ಅಜ್ಜಿ. ಯಾಕಂದ್ರೆ ಝಾನ್ಸಿ ಮೇಡಮ್ಗೆ ನನ್ಗೆ ಯಾರು ಅನ್ನೋದೇ ನೆನಪಿಲ್ಲ. ಅವ್ರ ಲೆಕ್ಕದಲ್ಲಿ ನಾನು ಯಾರೋ ಸಂಬಂಧ ಇಲ್ಲದೆ ಇರೋಬೇಕು.